ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿ ಗಣಿತ ಪರೀಕ್ಷೆ 2ಕ್ಕಾಗಿ ಈಗಾಗಲೇ ಪರೀಕ್ಷೆ 1 ಕಂಪ್ಲೀಟ್ ಆಗಿದ್ದು ಪರೀಕ್ಷೆಯ ಫಲಿತಾಂಶವನ್ನು ಕೂಡ ಬಂದಿದೆ. ಈಗ ಪರೀಕ್ಷೆ 2ಕ್ಕಾಗಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡೋಣ. ಇದು 2025ರ ಪರೀಕ್ಷೆ 2ಕ್ಕಾಗಿ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡೋಣ. ಇಲ್ಲಿ 10ನೇ ತರಗತಿ ಗಣಿತ ಪರೀಕ್ಷೆ 2ಕ್ಕಾಗಿ ಪಾಸಿಂಗ್ ಪ್ಯಾಕೇಜ್ ಈ ಕೆಳಗಡೆಗಳು ತಾವು ನೋಡಿದ್ದೆ ಆದರೆ ಬಹಳಷ್ಟು ಸಮಸ್ಯೆಗಳನ್ನು ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಇಷ್ಟು ಪ್ರಶ್ನೆಗಳನ್ನ ತಾವು ಮಾಡಿದ್ದೆ ಆದರೆ ನೀವು 36 ಮೋರ್ ದೆನ್ 36 ಮಾರ್ಕ್ಸ್ ನ ತಾವು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಈಗ ನಾವು ಆ ಪಾಸಿಂಗ್ ಪ್ಯಾಕೇಜ್ ಗಳನ್ನ ಘಟಕವಾರು ನೋಡುತ್ತಾ ಮತ್ತು ಆಯಾ ಕಲಿಕಾಂಶಗಳ ಪ್ರಶ್ನೆಗಳು ಅಂದ್ರೆ ಈ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸುವುದು ಇವೆಲ್ಲವುಗಳಿಗೂ ಕೂಡ ಕೆಳಗಡೆ ಅನೇಕ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. ಆ ಪ್ರಶ್ನೆಗಳನ್ನ ತಾವು ಬಿಡಿಸಿದ್ದೆ ಆದ್ರೆ ತಾವು 36 ಮಾರ್ಕ್ಸ್ ಅನ್ನ 100% ಆಗಿ ತಗೊಳ್ಬಹುದು ಅಥವಾ ಇದಕ್ಕಿಂತ ಹೆಚ್ಚು ಅಂಕಗಳು ಕೂಡ ತೆಗೆದುಕೊಳ್ಳಬಹುದು ಅಂತ ಹೇಳುತ್ತಾ ಈಗ ಆ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡ್ತಾ ಹೋಗೋಣ. ಮೊದಲು ಘಟಕವಾರು ವಾಸ್ತವ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸುವುದು ಮತ್ತು ಅವಿಭಾಜ್ಯ ಅಪವರ್ತನದಿಂದ ಮೊಸ ಮತ್ತು ಲಸ ಕಂಡುಹಿಡಿತಕ್ಕಂಥ ಇಲ್ಲಿ 4 ಅಂಕಗಳು ಬರಬಹುದು ಅಂತಕ್ಕಂಥ ಒಂದು ಊಹೆ ಅಂದ್ರೆ 100% ಬಂದೇ ಬರುತ್ತವೆ, ಆದ್ರೂ ಕೂಡ ಇದರ ಊಹೆ ಅಂತಕ್ಕಂಥದ್ದು. ಇನ್ನು ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಮಹತ್ತಮ ಘಾತ ಶೂನ್ಯತೆಗಳನ್ನ ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ 4 ಮಾರ್ಕ್ಸ್ ಇದು 3 ಬಂದಿರ್ತದೆ, ಮೇಲ್ಗಡೆ 1 ಅಂಕ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೇಖಾತ್ಮಕ ಜೋಡಿ ಒಂದು ಪರಿಹಾರದ ಕೋಷ್ಟಕ ಇರುತ್ತೆ, ಕೆಳಗಡೆ ಇದೆ ಎಲ್ಲಾನು. ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ಕೆಳಗಡೆ ನಕ್ಷೆಗಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇನ್ನು ಸಮೀಕರಣಗಳ ಜೋಡಿಗೆ ಪರಿಹಾರ ಅಂದ್ರೆ ವರ್ಜಿಸುವ ಮತ್ತು ಆದೇಶ ವಿಧಾನ ಬರುತ್ತಲ್ಲ ಆ ರೀತಿಯಾಗಿ ಬಿಡಿಸ್ತಾರೆ. ಇಲ್ಲಿ ಒಟ್ಟು 4 ಮಾರ್ಕ್ಸ್ ಅಂತೂ ಗ್ರಾಫ್ 100% 4 ಮಾರ್ಕ್ಸ್ ಬರುತ್ತೆ ಮತ್ತು ಈ ಸಮೀಕರಣದ ಪರಿಹಾರ 2 ಮಾರ್ಕ್ಸ್ ಬರುತ್ತೆ. ಟೇಬಲ್ 1 ಬರಬಹುದು, ಆದರೂ ಕೂಡ ನಾನು ಕನಿಷ್ಠ 6 ಅಂಕಗಳು ಬರಬಹುದು ಅಂತಕ್ಕಂಥ ತೆಗೆದುಕೊಂಡಿದ್ದೇನೆ. ಇನ್ನು ವರ್ಗ ಸಮೀಕರಣದಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವುದು, ಆಮೇಲೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿದೆ 2 ಮಾರ್ಕ್ಸ್ ಬರ್ತದೆ. ಇದು 31 ಅಂದ್ರೆ ಒಟ್ಟು 3 ಅಂಕಗಳಲ್ಲಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟ ಪರೀಕ್ಷೆಯಲ್ಲಿ ಕಂಪಲ್ಸರಿ ಬರುವಂತ ಪ್ರಶ್ನೆಗಳನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಮಾಂತರ ಶ್ರೇಣಿಯಲ್ಲಿ ಸಮಾಂತರ ಶ್ರೇಣಿಯ ಸೂತ್ರಗಳು, ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡುಹಿಡಿಯುವುದು, ಸಮಾಂತರ ಶ್ರೇಣಿ ಎನ್ ಪದಗಳ ಮೊತ್ತ ಕಂಡುಹಿಡಿಯುವುದು. ಇಲ್ಲಿ ನಾನು 2 ಅಂಕ ತೆಗೆದುಕೊಂಡಿನಿ. ಈ ಪ್ರಶ್ನೆ ಆದ್ರೂ ಕೇಳಬಹುದು, ಇದು ಆದ್ರೆ ಕೇಳಬಹುದು, ಕೆಲವೊಂದು ಬಾರಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 4 ಮಾರ್ಕ್ಸ್ ಆದ್ರೂ ಕೇಳಬಹುದು, ಆದ್ರೆ ನಾನು ಇದು ಕನಿಷ್ಠವಾಗಿ 2 ಅಂತ ತೆಗೆದುಕೊಂಡಿನಿ. ಇನ್ನು ತ್ರಿಭುಜಗಳ ಮೇಲಿನ ಪ್ರಮೇಯಗಳು ಇದು 4 ಮಾರ್ಕ್ಸ್ ಇಂದ 100% ಬರುತ್ತೆ. 2 ಪ್ರಮೇಯಗಳನ್ನ ತಾವು ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನೂ 4 ಇವೆ, ಆದ್ರೆ 2 ಮಾತ್ರ ಅವುಗಳಲ್ಲೇ ಕೇಳ್ತಾ ಇದ್ದಾರೆ ಹೆಚ್ಚಾಗಿ, ಹಾಗಾಗಿ ಅವು 2 ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ದೂರ ಸೂತ್ರ ಭಾಗ ಪ್ರಮಾಣ ಸೂತ್ರಗಳಿಗೆ ಸಂಬಂಧಿಸಿದ ಸರಳ ಲೆಕ್ಕಗಳು ಇವು. ಒಂದು ಪ್ರಶ್ನೆ ಭಾಗ ಪ್ರಮಾಣನೇ 3 ಅಂಕದಲ್ಲಿ ಕೇಳ್ತಾರ. ಇನ್ನು ದೂರ ಸೂತ್ರ ಸಂಬಂಧಪಟ್ಟಿರುವಂತೆ ಮೂಲ ಬಿಂದುವಿನಿಂದವೆಲ್ಲ 1 ಮಾರ್ಕ್ಸ್ ಕೂಡ ಟೋಟಲ್ 3 ಅಂಕಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಘಟಕ 8ಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ವೃತ್ತಗಳು. ನಾನು ಕೆಲವೊಂದು ಘಟಕಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ, 100% ಬರುವಂತ ಪ್ರಶ್ನೆಗಳಿರುವಂತಹ ಘಟಕಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಉಳಿದ ಎಲ್ಲಾ ಘಟಕಗಳನ್ನ ಇಲ್ಲಿ ತೆಗೆದುಕೊಂಡಿಲ್ಲ, ಯಾಕಂದ್ರೆ ಇದು ಪಾಸಿಂಗ್ ಪ್ಯಾಕೇಜ್. 100% ಬರುವಂತ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ವೃತ್ತಗಳ ಮೇಲಿನ ಪ್ರಮೇಯ 2 ಪ್ರಮೇಯವೇ, ಅವೆರಡರಲ್ಲಿ ಒಂದು ಪ್ರಮೇಯ ಬಂದೇ ಬರುತ್ತೆ 3 ಅಂಕದಲ್ಲಿ. ಇನ್ನು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತೆ ನೇರ ವಿಧಾನದಿಂದ ಸರಾಸರಿ ಬಹುಲಕ ಹಾಗೂ ಮಧ್ಯಾಂಕ ಇವೆರಡರಲ್ಲಿ ಅಥವಾ ಪ್ರಶ್ನೆ ಇರುತ್ತೆ 3ರಲ್ಲಿ, ಯಾವ್ದಾದ್ರು 2 ಪರ್ಫೆಕ್ಟ್ ಮಾಡಿದ್ದೆ ಆದರೆ 3 ಅಂಕಗಳು. ಸೂತ್ರಗಳು ಎಲ್ಲಾ ಸೂತ್ರಗಳನ್ನು ತಾವು ನೆನಪಿಟ್ಟಿದ್ದೆ ಆದ್ರೆ 4 ಅಂಕಗಳಂದ್ರೆ ಒಟ್ಟು ಇಲ್ಲಿ ತಾವು 36 ಅಂಕಗಳನ್ನ ಪಡೆಯಬಹುದು ಅಂತಕ್ಕಂಥದ್ದು. ಈ ಎಲ್ಲ ಕಲಿಕಾಂಶಗಳಿಗೆ ಸಂಬಂಧಪಟ್ಟಿರುವಂತೆ ಕೆಳಗಡೆಯ ಪ್ರಶ್ನೆಗಳನ್ನ ಕೊಡಲಾಗಿದೆ. 10ನೇ ತರಗತಿ ಗಣಿತ ಪರೀಕ್ಷೆ 2ಕ್ಕಾಗಿ ಕಲಿಕಾಂಶಗಳಿಗೆ ಅನುಗುಣವಾಗಿ ಮೇಲಿನ ಕಲಿಕಾಂಶಗಳನ್ನು ಓದಿವಲ್ಲ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಈ ನೋಡಿ. ಈ ಕೆಳಗಿನವುಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹದ್ದು 2 ಅಥವಾ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರ. ಹಾಗಾಗಿ ಇಲ್ಲಿ ನಾನು ಸುಮಾರು ಎಷ್ಟಂದ್ರೆ 32 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನ ತಾವು ಒಂದ್ಸಲ ಬಿಡಿಸಿ, ಈಗಾಗಲೇ ಈ ಒಂದು ಪ್ರಶ್ನೆಗಳಿಗೆ ತಮಗೆ ಪರಿಹಾರವನ್ನ ಬೇಕಾಗಿತ್ತು ಅಂತಂದ್ರೆ ನನ್ನ ಒಂದು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇವುಗಳ ಒಂದು ಸಾಧನೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಎಲ್ಲ ಕಲಿಕಾಂಶಗಳಿಗೆ ಸಂಬಂಧಪಟ್ಟಿರುವಂತ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಪ್ರಶ್ನೆಗಳನ್ನ
ತಾವು ಸರಿಯಾಗಿ ನಾನು ಹೇಳಿರುವಂತ ವಿಡಿಯೋ ಪಾಠಗಳನ್ನು ಸರಿಯಾಗಿ ಕೇಳಿದ್ದೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಅದನ್ನು ಒಂದ್ಸಲ ವಿಡಿಯೋಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲಿ ಸುಮಾರು 3-4 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ನಂತರ ಆ ವಿಡಿಯೋ ನೋಡಿದ ನಂತರ ಎಲ್ಲ ಪ್ರಶ್ನೆಗಳಿಗೆ ತಾವು ಬಿಡಿಸಿ ಅಂತ ಹೇಳುತ್ತಾ ಈಗ ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸ ಕಂಡುಹಿಡಿದು ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಎಂಬುದನ್ನ ತಾಳೆ ನೋಡಿ. ಇಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ 25 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೂ ಕೂಡ ಅಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ತಾವು ನೋಡಿ ನಂತರ ಇವುಗಳನ್ನ ಬಿಡಿಸಿ ಅಂತ ಹೇಳುತ್ತಾ ನೇರವಾಗಿ ಈಗ ಮೂರನೇದು ಬಹುಪದೋಕ್ತಿಯ ಶೂನ್ಯತೆಗಳು ರೇಖಾಗಣಿತವಾಗಿ ನಕ್ಷೆಗಳನ್ನು ನೋಡಿ. ಇಲ್ಲಿ ಈಗಾಗಲೇ 3 ನಕ್ಷೆಗಳಿಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಮುಂದಿನವುಗಳಿಗೆ ಎಷ್ಟು ಶೂನ್ಯತೆಗಳಿವೆ ಅಂತಕ್ಕಂಥ ಉತ್ತರವನ್ನು ತಾವು ಬರಿತಕ್ಕಂಥ ಇದರ PDF ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಇನ್ನು 4ನೇದು ಕೆಳಗಿನವುಗಳ ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿ ಮತ್ತು ಶೂನ್ಯತೆಗಳನ್ನ ಸಂಖ್ಯೆ ಬರೆಯಿರಿ. ಒಂದು ಪ್ರಶ್ನೆ ಅಂತೂ ಕಂಪಲ್ಸರಿ ಕೇಳ್ತಾನೆ. ಇಲ್ಲಿ ಮಹತ್ತಮ ಘಾತಗಳನ್ನು ಬರಿತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಬರಿತಕ್ಕಂಥ ಇಲ್ಲೂ ಕೂಡ ನಾನು 30 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಪ್ರಶ್ನೆಗಳಿಗೆ ಮಹತ್ತಮ ಘಾತ ಮತ್ತು ಎಷ್ಟು ಶೂನ್ಯತೆಗಳು ಬರುತ್ತವೆ ಶೂನ್ಯತೆಗಳ ಸಂಖ್ಯೆಯನ್ನು ಬರಿತಕ್ಕಂಥದ್ದು. ಇನ್ನು 5ನೇದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಇಲ್ಲಿ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಈ 3 ಅಂಕದ ಪ್ರಶ್ನೆ ಇದಕ್ಕೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ತಾವು ಅದನ್ನು ನೋಡ್ಕೊಳ್ಬಹುದು. ಇಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನ ಅಂದ್ರೆ 24 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನ ತಾವು ಬಿಡಿಸಿ ನೋಡಿ. ಇನ್ನು 6ನೇ ಪ್ರಶ್ನೆಗೆ ಸಂಬಂಧಪಟ್ಟಿರುತ್ತೆ ಈ ಟೇಬಲ್ ಏನಿದೆ ಈ ಟೇಬಲ್ಗೆ ಸಂಬಂಧಪಟ್ಟಿರುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. 1 ಅಂಕದಲ್ಲಿ ಕಂಪಲ್ಸರಿಯಾಗಿ 1 ಅಂಕದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾನೆ. ಈ ಟೇಬಲ್ ಅನ್ನ ತಾವು ಸರಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ 7ನೇದು ನಕ್ಷೆಯ ಸಹಾಯದಿಂದ ವರ್ಜಿಸುವ ವಿಧಾನ. 2 ವಿಧಾನಗಳಿಗೆ ಇವೇ ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಕೊಟ್ಟಿರುವ 20 ಪ್ರಶ್ನೆಗಳನ್ನ ನಕ್ಷೆಯ ಸಹಾಯದಿಂದ ಕೂಡ ಬಿಡಿಸಿ ಮತ್ತು ಅದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ನಕ್ಷೆಯ ಸಹಾಯದಿಂದ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ವರ್ಜಿಸುವ ವಿಧಾನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ತಾವು ಅವುಗಳನ್ನ ಅಲ್ಲಿ ನೋಡಿ ವಿಡಿಯೋಗಳನ್ನ ನೋಡಿ ಇಲ್ಲಿ ತಾವು ಬಿಡಿಸ್ತಕ್ಕಂಥ ಅಥವಾ ತಮಗೆ ಇದು ಬರ್ತಿತ್ತು ಅಂದ್ರೆ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನ ಕಂಡುಹಿಡಿಯಿರಿ ಅಂತಿದೆ. ಅಪವರ್ತನವನ್ನು ಮಾಡುವಂತ ಪ್ರಶ್ನೆಗಳು ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೊಡಲಾಗಿದೆ. ಇಲ್ಲಿ ಕೂಡ 28 ಪ್ರಶ್ನೆಗಳನ್ನ ಕೊಡಲಾಗಿದೆ. ಇನ್ನು ಕೆಳಗಿನ ವರ್ಗ ಸಮೀಕರಣ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆ. ಇಲ್ಲಿಯೂ ಕೂಡ ಸುಮಾರು 15 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಆ ಮೂಲಗಳ ಸ್ವಭಾವವನ್ನು ವಿವೇಚಿಸ್ತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ಕೆಳಗಿನ ಸಮಾಂತರ ಶ್ರೇಣಿಗಳ n ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಕೂಡ n ನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು ಸುಮಾರು 25 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಅದೇ ರೀತಿ 11ನೇ ಪ್ರಶ್ನೆ ಈ ಕೆಳಗಿನ ಸಮಾಂತರ ಶ್ರೇಣಿಗಳ n ಪದಗಳವರೆಗಿನ ಮೊತ್ತ. ಇಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನ ಅಂದ್ರೆ ಅವೇ ಪ್ರಶ್ನೆಗಳನ್ನ ಇಲ್ಲಿ 28 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು. ಇನ್ನು 12ನೇ ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. ಈ ಜೋಡಿ ಬಿಂದುಗಳನ್ನ ಕೊಡಲಾಗಿದೆ ಅವುಗಳ ನಡುವಿನ ದೂರವನ್ನ ಕಂಡುಹಿಡಿತಕ್ಕಂಥ ಇದಕ್ಕೆ 15 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಇನ್ನು ಭಾಗ ಪ್ರಮಾಣ ಸೂತ್ರ ಉಪಯೋಗಿಸಿ P(x(y) ಕಂಡುಹಿಡಿತಕ್ಕಂಥದ್ದು 5 ಪ್ರಶ್ನೆ. ಅದೇ ರೀತಿ ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ M1 ಅನುಪಾತ M2 ಅನ್ನು ಕಂಡುಹಿಡಿತಕ್ಕಂಥ ಇವು 5 ಪ್ರಶ್ನೆಗಳನ್ನ ಕೊಟ್ಟಿರ್ತೇನೆ. ಇನ್ನ 14ನೇ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ. ಇವು ಒಂದೊಂದು ಪ್ರಶ್ನೆಗೆ ಇದು ಒಂದಕ್ಕೆ ಸರಾಸರಿ ಕಂಡುಹಿಡಿಬೇಕು, ಮಧ್ಯಾಂಕ ಕಂಡುಹಿಡಿಬೇಕು, ಬಹುಲಕಗಳನ್ನು ಕಂಡುಹಿಡಿಬೇಕು. ಟೋಟಲ್ ಇಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ ಇದು 100% ಆಗಿ 2 ಪ್ರಶ್ನೆಗಳನ್ನ ಅಥವಾ ಕೇಳ್ತಾನ ಯಾವುದಾದ್ರೂ 3ರಲ್ಲಿ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕದಲ್ಲಿ ಯಾವುದಾದ್ರೂ 2ಅನ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ದರೆ 100% ಆಗಿ 3 ಅಂಕಗಳನ್ನು ತಾವು ಪಡಿಬಹುದು ಅಂತ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿತಕ್ಕಂಥ 10 ಪ್ರಶ್ನೆಗಳಿವೆ. ಇನ್ನು ಪ್ರಮೇಯಗಳನ್ನ ಇಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ 2 ಪ್ರಮೇಯಗಳ ಸಾಧನೆಯನ್ನು ಕೊಟ್ಟಿದ್ದೇನೆ. ಈ ಪ್ರಮೇಯದ ಸಾಧನೆಯ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ತಾವು ನೋಡಬಹುದು. 2ನೇ ಪ್ರಮೇಯ ತ್ರಿಭುಜಗಳ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ. ಇನ್ನು ವೃತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಪ್ರಮೇಯ, ಆಮೇಲೆ ವೃತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆಕ್ಸ್ಟ್ 2ನೇ ಪ್ರಮೇಯ ಅಂತಕ್ಕಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಪರೀಕ್ಷೆ SSLC ಎಕ್ಸಾಮ್ 2 ಪರೀಕ್ಷೆಗಾಗಿ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋವನ್ನ ನೋಡಿ ತಾವು ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.